ವೀರಣ್ಣವ್ರೆ, ನಿಮ್ ಹತ್ರ ನಾನೊಂದ್ ಮಾತು ಕೇಳ್ಬೇಕು ಅಂತ ಬಂದಿದ್ದೀನಿ. ಕೇಳಲಾ? ಕೇಳಿಮ್ಮ, ಅದ್ರಲ್ಲಿ ಸಂಕೋಚ ಯಾಕೆ? ಇಷ್ಟೆಲ್ಲ ನಡೆದ್ಮೇಲೆ ಎಲ್ಲದನ್ನೂ ಬಿಡಿಸಿ ಒಡೆದು ಮಾತಾಡೋದು ಒಳ್ಳೇದು ಅಂತ ಅನ್ನಿಸ್ತು. ಜಾತಕದ ದೋಷ ಇದೆ, ಜ್ಯೋತಿಷಿಗಳು ಹೇಳಿದ್ರು ಅಂತ ನೀವ್ ಹೇಳಿದ್ರಿ. ನನಗದನ್ನ ನಂಬೋದಕ್ಕಾಗ್ತಾ ಇಲ್ಲ. ಮೊದ್ಲು ಇರ್ಬೋದೇನೋ ಅಂತ ನಾನು ಒಪ್ಕೊಂಡೆ. ಆದ್ರೆ ಇಷ್ಟೆಲ್ಲ ನಡೀತಾ ಇರೋದ್ ನೋಡಿದ್ರೆ ನೀವು ಕೊಟ್ಟಿರೋ ಕಾರಣ ಸರಿಯಿಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಆದ್ರೆ ಇದ್ರ ಹಿಂದೆ ಬೇರೆ ಏನೋ ಕಾರಣ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಆ ವಿಷಯ ಏನು ಅಂತ ನೀವ್ ಹೇಳಿದ್ರೆ ಮಾತ್ರ ನಮ್ಮಿಬ್ರಲ್ಲೂ ಇರೋ ಗಾಬರಿ ಭಯ ಎಲ್ಲವೂ ಹೋಗುತ್ತೆ. ಇಲ್ಲ ಅಂದ್ರೆ ನಾವೆಲ್ಲ ಒಂಥರ ಯೋಚನೆ ಮಾಡಿ, ನೀವೊಂಥರ ಯೋಚನೆ ಮಾಡಿ, ಸಂಬಂಧಗಳ ಬಗ್ಗೆ ಏನೇನೋ ಅಂದ್ಕೊಂಡು ಸುಮ್ನೆ ಬೇಡದೇ ಇರೋದೆಲ್ಲ ಆಗತ್ತೆ. ಅದಕ್ಕೆ ಹಾಗೆಲ್ಲ ಆಗೋದ್ ಬೇಡ ಅಲ್ವಾ? ಅದೇ ಕಾರಣ ಬೀಗ್ತಿಯವ್ರೆ, ಗ್ರಹಗತಿಗಳು ಸರಿ ಹೋದ್ಮೇಲೆ ಎಲ್ಲ ಸರಿಯಾಗುತ್ತೆ ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ. ಇಲ್ಲ ಬೀಗ್ತಿಯವ್ರೆ, ನೀವ್ ಹೇಳ್ತಿರೋದು ಸತ್ಯ ಅಲ್ಲ ಅಂತ ನನ್ಗೆ ಅರ್ಥ ಆಗ್ತಾ ಇದೆ. ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪಟಪಟ ಅಂತ ಹರಳುರ್ದಾಗ ಮಾತಾಡೋ ವೀರಣ್ಣವರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ ಅಂದ್ರೆ ಇದ್ರಲ್ಲೇ ಗೊತ್ತಾಗಲ್ವಾ ನೀವಿಬ್ರು ಹೇಳ್ತಾ ಇರೋದು ಸುಳ್ಳು ಅಂತ? ಅಲ್ಲ ಅತ್ತೆ, ಅದಕ್ಕೆ ಇಷ್ಟೊಂದು ಹೇಳ್ತಿದ್ದಾರೆ. ಆದ್ರೂ ನೀವು ಏನತ್ತೆ, ಅಣ್ಣನ ಮಾತಲ್ಲಿ ಸ್ವಲ್ಪ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸಿರೋ ಥರ ಇದೆ. ಅದಕ್ಕೆ ಅಣ್ಣ ಏನೂ ಮಾತಾಡ್ತಿಲ್ಲ. ಇಲ್ಲಮ್ಮ, ನಾನೆಲ್ಲ ಹಾಗೆ ಹೇಳ್ದೆ. ನಿಜ ಹೇಳ್ಬೇಕು ಅಂದ್ರೆ ನೀವುಗಳು ನನ್ನನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದಿರಿ. ಈಗ ನಿಮ್ಮಣ್ಣ ಅತ್ತಿಗೆ ಹೇಳ್ತಾ ಇರೋದು ನಿಜನೇ ಅನ್ನೋದಾದ್ರೆ ನಿನ್ನನ್ನ ನಿಮ್ಮಣ್ಣ ತುಂಬಾ ಪ್ರೀತಿಸ್ತಾರಲ್ವಾ? ನೀನು ಅಂದ್ರೆ ಅವರಿಗೆ ಅಪಾರವಾದ ಗೌರವ. ನೀನ್ ಹಾಕಿದ ಗೆರೆ ನಿಮ್ಮಣ್ಣ ದಾಟಲ್ಲ ಅಲ್ವಾ? ಹಾಗಿದ್ಮೇಲೆ ನಿಮ್ಮಣ್ಣನ್ನ ನಿನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಕ್ ಹೇಳು.